ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ನಿನ್ನೆಯಿಂದ ಅಂದರೆ ಸೀಟ್ ಮೆಟ್ರಿಕ್ಸ್ ಪ್ರಕಟ ಆದ ಸಂದರ್ಭದಿಂದನೂ ಕೂಡ ವಿದ್ಯಾರ್ಥಿಗಳಲ್ಲಿ ಒಂದಲ್ಲ ರೀತಿಯಂತ ಒಂದೊಂದು ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಸೊ ಈಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಪ್ರಶ್ನೆಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಬರ್ತಿರೋ ಪ್ರಶ್ನೆ ಅಂದರೆ ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿದ್ರು. ಆ ಸೀಟ್ ಮೆಟ್ರಿಕ್ಸ್ ಅನ್ನ ನೋಡಿದ್ರೆ ಕ್ಯಾಟಗರಿ ವೈಸ್ಗಳಲ್ಲಿ ಸೀಟೇ ಉಳಿದಿಲ್ಲ. ನಮ್ಮ ಸೀಟ್ಗಳಿಗೆ 1 ಸೀಟ್ ಇದೆ, 2 ಸೀಟ್ ಇದೆ ಅಥವಾ 0 ಸೀಟ್ಗಳನ್ನ ತೋರಿಸ್ತಿದ್ದಾರೆ. GM ಅಲ್ಲಿ ಕೂಡ ತೀರಾ ಕಡಿಮೆ ಸೀಟ್ ಇದಾವೆ. ಮತ್ತೆ ನಾವು ಯಾವ ಸೀಟನ್ನು ಹಾಕಬೇಕಾಗಿದ್ದಾರೆ ಇನ್ನೊಂದು ಮತ್ತೊಂದು ಅಂತ ಕೇಳ್ತೀರಾ. ಸೊ ಯಾವ ತರ ವಿದ್ಯಾರ್ಥಿಗಳು ಒಂದು ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕು, ನಂತರದಲ್ಲಿ ಆಪ್ಷನ್ ಎಂಟ್ರಿ ಸೊ ಮಾಡ್ತಾ ಇದೀವಲ್ಲ, ಸೊ ಈಗ ಮಾಡಿದ್ರೆ ಓಕೆನಾ ಇನ್ನೊಂದು ಮತ್ತೊಂದು ಅಂತ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಕೊನೆ ದಿನಾಂಕ ಯಾವಾಗ ಅಂತೆಲ್ಲ ಕೂಡ ಕೇಳ್ತಿದ್ದೀರಿ. ನಂತರದಲ್ಲಿ ಸೆಕೆಂಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಅದು ಯಾವಾಗ ಪ್ರಕಟ ಆಗುತ್ತೆ. ಈ ತರ ಹಲವಾರು ಪ್ರಶ್ನೆಗಳು ನಿಮ್ಮ ಕಡೆಯಿಂದ ಬರ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಉತ್ತರನ ಕೊಡ್ತಾ ಇರುವಂತದ್ದು. ನಮಗೆ ಹಲವಾರು ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿರುತ್ತೆ. ಟೆಲಿಗ್ರಾಮ್ ಕೂಡ ಮತ್ತೆ ಹಿಂದಿನ ವಿಡಿಯೋಗಳು ಕೂಡ ಮಾಹಿತಿನ ಕೊಟ್ಟಿದ್ದೇವೆ. B.Ed ನ ಒಂದು ನಮಗೆ ಇವಾಗ 3rd ಸೆಮಿಸ್ಟರ್ ಇರೋ ಕಾರಣಕ್ಕೆ ನಾವೀಗ ಇಂಟರ್ನ್ಶಿಪ್ ಇನ್ನೊಂದು ಮತ್ತೊಂದು ಇರೋದ್ರಿಂದ ಸ್ಕೂಲ್ಗಳಲ್ಲಿ ಟ್ರೈನಿಂಗ್ ಹೋಗ್ತಿರೋದ್ರಿಂದ ಸಾಕಷ್ಟು ವರ್ಕ್ ಇರೋ ಕಾರಣಕ್ಕೆ ನಾವು ತಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿ ಬಂದ ನಂತರದಲ್ಲೇ ಅಂದ್ರೆ ತಕ್ಷಣಕ್ಕೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಕಳೆದ ವರ್ಷದಲ್ಲಾದ್ರೆ ವಿದ್ಯಾರ್ಥಿಗಳಿಗೆ ನಾವು ಅಪ್ಲಿಕೇಶನ್ ಹಾಕಿ ವೇಟ್ ಮಾಡ್ತಿದ್ವಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಒಂದು ಮಾಹಿತಿಗಳನ್ನ ಶೀಘ್ರವಾಗಿ ಕೊಡ್ತಾ ಇದ್ವಿ. ಸದ್ಯಕ್ಕೆ ಈಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾಹಿತಿನ ತಲುಪಿಸಲಿಕ್ಕೆ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇಂದ ಉಪಯೋಗ ಆಗ್ತಿದೆ, ಮಾಹಿತಿಗಳು ಸಿಗ್ತಿದೆ ಅಂತ ವಿದ್ಯಾರ್ಥಿಗಳು ಕೂಡ ಹೇಳ್ತಿರುವಂತದ್ದು ನಮಗೆ ಕೂಡ ಖುಷಿ ಆಗ್ತಿರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಆ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳು ಬಹುತೇಕರು ನಂಬಿಕೊಂಡಿದ್ದೀರಾ ಅಂತಾನೂ ಕೂಡ ತಿಳಿಸ್ತಾ ಇರುವಂತದ್ದು. ಯಾಕಂದ್ರೆ ಬಿಲೀವ್ ಮಾಡಿ ಇನ್ಫಾರ್ಮೇಶನ್ ಅನ್ನ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬರುತ್ತೆ, ಅದು ಬಂದ್ರೆ ನಿಜ ಅಂತಕ್ಕಂಥ ಒಂದು ಮಾಹಿತಿನ ಕೂಡ ನಂಬ್ಕೊಂಡಿದ್ದೀರಾ. ಅಂದ್ರೆ ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಿರ್ತೀರಾ. ಈ ಒಂದು ಕಾರಣಕ್ಕಾದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ B.Ed ಕುರಿತು ಗೈಡ್ ಮಾಡೋರು ಇರೋದಿಲ್ಲ. ಸೊ ಈ ಒಂದು ರೀಸನ್ಸ್ ಇಂದನೂ ಕೂಡ ನಾವು ಆದಷ್ಟು ವರ್ಕ್ ಇದ್ರೂ ಕೂಡ ನಿಮಗೆ ಒಂದು ಮಾಹಿತಿನ ತಲುಪಿಸುವಂತ ಉದ್ದೇಶದಿಂದ ವಿಡಿಯೋ ಮಾಡಿ ತಿಳಿಸ್ತಾ ಇರುವಂತದ್ದು. ಸೊ ಇದೀಗ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಆಗಿರ್ಬೋದು, ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಆಗಿರ್ಬೋದು, ಸೆಕೆಂಡ್ ರೌಂಡ್ ನ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಅರ್ಥ ಆಗೋ ರೀತಿಯಲ್ಲೇ. ಮತ್ತೆ ವಿದ್ಯಾರ್ಥಿಗಳು A to Z ಮಾಹಿತಿಗಳು B.Ed ಕುರಿತು ನಿಮ್ದು ಏನೇ ಪ್ರಶ್ನೆ ಬಂದರೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ಗಳನ್ನ ವೀಕ್ಷಣೆ ಮಾಡಿ, ಸ್ಕ್ರಾಲ್ ಮಾಡ್ತಾ ವಿಡಿಯೋದನ್ನ ಚೆಕ್ ಮಾಡಿ. ನೀವು ಆಲ್ಮೋಸ್ಟ್ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇರುವಂತ ಎಲ್ಲ ವಿಡಿಯೋಸ್ನ ನಿಮಗೆ ನೋಡ್ತಾ ಹೋದಂತ ಪಕ್ಷದಲ್ಲಿ ಮತ್ತೆ ನಿಮ್ಮ ಡೌಟ್ ಇದೆ ಅಂತ ವಿಡಿಯೋಸ್ಗಳನ್ನ ಕ್ಲಿಕ್ ಮಾಡಿ ನೋಡಿದಾಗ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ, ಏನ್ ಮಾಡ್ಬೇಕಂತ ಅಂತ. ಪ್ರತಿಯೊಂದಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೇವೆ. ಏನೇ ಒಂದು ಸಮಸ್ಯೆ ಆಗಿದೆ ಅಂತ ಅಂದ್ರೂ ಕೂಡ ನಿಮಗೆ ಆ ಸಮಸ್ಯೆಗೆ ಸೊಲ್ಯೂಷನ್ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇರುತ್ತೆ. ಮತ್ತೆ ಕಳೆದ ವರ್ಷದ ವಿಡಿಯೋಸ್ ಕೂಡ ನೋಡಿ, ಯಾಕಂದ್ರೆ ನಿಮ್ದೇ ತರ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ಹೇಳಿರ್ತಾರೆ. ಆ ಕಾರಣಕ್ಕೆ ಅದರ ಬೇಸ್ ಮೇಲೆ ಕೂಡ ಮಾಹಿತಿನ ನಾವು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಹಾಗಾಗಿ ಬಹುತೇಕ ವಿಡಿಯೋಸ್ ನೀವು ನೋಡಿದ್ರು ಕೂಡ ಅದು ನಿಮ್ಗೆ ಅರ್ಥ ಆಗುತ್ತೆ, ಏನು ಎತ್ತ ಅಂತ ಐಡಿಯಾಗಳು ಬರುತ್ತೆ ಅಂತ ಹೇಳ್ತಾ, ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇನ್ನು ಹೊಸದಾಗಿ ವಿಡಿಯೋ ನೋಡ್ತಿರೋರು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ. ಆ ವಿದ್ಯಾರ್ಥಿಗಳು ಕೂಡ ವಿಡಿಯೋ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ, ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕು ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿನ ಬೇಗ ನೀವು ಪಡ್ಕೋತಾ ಇರಬಹುದು. ಯಾಕಂದ್ರೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಸುಮಾರು 11,000ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಅಲ್ಲಿ ಕೂಡ ಒಂದು ಮಾಹಿತಿಗಳನ್ನ ಪಡ್ಕೋತಾ ಇರುವಂತದ್ದು. ಅದಕ್ಕೆ ನೀವು ಕೂಡ ಜಾಯ್ನ್ ಆಗಿ ಮಾಹಿತಿನ ಪಡ್ಕೋಬಹುದು. ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಏನಾರ ಪ್ರಶ್ನೆ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಕೇಳಬಹುದಾಗಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕಮೆಂಟ್ ನಲ್ಲಿ ಸಾವಿರಾರು ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಂದ್ರೆ ಹೆಚ್ಚಿಗೆ ಒಂದು ಕಮೆಂಟ್ಗಳು ಬರ್ತಾ ಇರುತ್ತೆ ವಿಡಿಯೋಸ್ ನೋಡೋದ್ರಿಂದ ಪಕ್ಷದಲ್ಲಿ. ಸುಮಾರು ವಿದ್ಯಾರ್ಥಿಗಳು ನೋಡೋದ್ರಿಂದ ವಿಡಿಯೋಸ್ ನೋಡೋದ್ರಿಂದ ಅವರು ಕಮೆಂಟ್ ಆಗ್ತಾ ನಿಮ್ಮ ಕಮೆಂಟ್ ನಮಗೆ ಶೋ ಆಗದೆ ಹೋಗಬಹುದು, ಅಥವಾ ಇಂಪಾರ್ಟೆಂಟ್ ಕಮೆಂಟ್ಗಳು ನಮಗೆ ಶೋ ಆಗದೆ ಹೋಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಒಂದೇ ಕಮೆಂಟ್ ನ ಹೆಚ್ಚಿಗೆ ಬಾರಿ ಪೋಸ್ಟ್ ಮಾಡ್ತಿರ್ತಾರೆ, ಅಥವಾ ನಂತರದಲ್ಲಿ ಕಮೆಂಟ್ ನಾವು ಉತ್ತರ ಕೊಟ್ಟರು ಕೂಡ ವಿದ್ಯಾರ್ಥಿಗೆ ಮತ್ತೆ ಅವ್ರು ಇನ್ನೊಂದು ಕಮೆಂಟ್ ಹಾಕಿದಾಗ ಅದು ನಮಗೆ ಕಾಣಿಸ್ತಾ ಹೋಗಿರ್ಬೋದು, ಅಥವಾ ಅದಕ್ಕೆ ನಾವು ಕಮೆಂಟ್ ಅಲ್ಲಿ ಉತ್ತರ ಕೊಡ್ತಾ ಹೋಗ್ಲಿಕ್ಕೆ ಆಗೋದಿಲ್ಲ, ಮೆಸೇಜ್ ತರ ಚಾಟ್ ತರ ಆಗೋದಿಲ್ಲ ಅದು. ಅದಕ್ಕೆ ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂತ ಹಾಕಿರಿ, ಸಾಧ್ಯ ಆದಷ್ಟು ಈಗ ನಾವು ಮೆಸೇಜ್ ನ ಆಲ್ಮೋಸ್ಟ್ ನೋಡ್ಲಿಕ್ಕೆ ಕೂಡ ಕಷ್ಟ ಆಗ್ತಿರುವಂತದ್ದು, ಹೆಚ್ಚಿಗೆ ಒಂದು ವರ್ಕ್ ಇರೋದ್ರಿಂದ ಆದಷ್ಟು ಅದನ್ನ ನೋಡಿದ್ರೆ ಅಥವಾ ಏನಾದ್ರೂ ಆದ್ರೂ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ವಿಡಿಯೋ ಮುಖಾಂತರ ಮಾಹಿತಿನ ಕೊಡ್ಲಿಕ್ಕೆ ಪ್ರಯತ್ನ ಅಂತೂ ಪಡ್ತೇವೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ನಿಮಗೆ ಮೆಸೇಜ್ ಅಂತಕ್ಕಂಥ ಅಂದ್ರೆ ಡೌಟ್ ನ ಬರೆದಿರೋ ರೀತಿಯಲ್ಲಿ ನಾವು ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದೀವಿ. ಪ್ರತಿಯೊಂದು ಇಂಚಿಂಚು ಸರಳವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಕೂಡ ಮಾಡಿಸ್ತಿದ್ವಿ. ಸೊ ವಿಡಿಯೋವನ್ನ ನೋಡಿ, ವಿಡಿಯೋವನ್ನ ವೀಕ್ಷಣೆ ಮಾಡಿ, ಉಚಿತವಾಗಿರುತ್ತೆ ಎಲ್ಲ ವಿಡಿಯೋಸ್ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ ಫ್ರೀ ಆಗಿನೇ. ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಕೂಡ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ನಿಮಗೆ ನಮಗೆ ಡೌಟ್ ಇನ್ನೊಂದು ಮತ್ತೊಂದು ಅಂತ ಕೇಳೋದಕ್ಕಿಂತ ನಾವು ವಿಡಿಯೋನ ಮಾಡ್ಬಿಟ್ಟಿದ್ದೀವಿ ಆಲ್ಮೋಸ್ಟ್. ವಿದ್ಯಾರ್ಥಿಗಳಿಗೆ ಏನ್ ಡೌಟ್ ಬರುತ್ತೋ ಆಲ್ಮೋಸ್ಟ್ ಚೆಕ್ ಮಾಡಿ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಡೌಟ್ ಕೇಳೋದಕ್ಕೆ ಮುಂಚೆ ವಿದ್ಯಾರ್ಥಿಗಳು ವಿಡಿಯೋ ಮಾಡಿದ್ರಲ್ವಾ ಅಂತೆಲ್ಲ ಚೆಕ್ ಮಾಡಿ. ಆಲ್ಮೋಸ್ಟ್ ವಿಡಿಯೋ ಇದ್ದೇ ಇದೆ. ನನ್ನ ಪ್ರಕಾರ 100% ಅಂತೂ ಇನ್ಫಾರ್ಮೇಷನ್ಗಳಂತೂ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಈಗ ಕಡಿಮೆ ಪರ್ಸೆಂಟ್ ಇದ್ರೆ ಏನು ಮಾಡಬೇಕು, ಸೀಟ್ ಸಿಗುತ್ತೆ ಇಲ್ವಾ, ಕಟ್ ಆಫ್ ಇನ್ನೊಂದು ಮತ್ತೊಂದು ಸೆಲೆಕ್ಷನ್ ಲಿಸ್ಟ್ ಅಥವಾ ಅಡ್ಮಿಷನ್ ಸ್ಲಿಪ್ ತಗೊಂಡ್ಬಿಟ್ಟಿದ್ದೀನಿ, ಅಡ್ಮಿಷನ್ ಆಗಬೇಕಾ, ಕಾಲೇಜ್ ಫೀಸ್ ಜಾಸ್ತಿ, ಇನ್ನೊಂದು ಮತ್ತೊಂದು ಏನು ಮಾಡಬೇಕು, ಎಲ್ಲೋ ಪರಿಹಾರ ತಗೋಬೇಕು, ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳೇ. ಸೊ ನನಗಂತೂ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇರುತ್ತೆ, ವೀಕ್ಷಣೆ ಮಾಡಿ. ಸೊ ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಸೀಟ್ ಮೆಟ್ರಿಕ್ಸ್ ನಲ್ಲಿ ವಿದ್ಯಾರ್ಥಿಗಳಿಗೆ ಸೀಟೇ ಇಲ್ಲ. ಸೊ ಇವಾಗ ನಮಗೆ ಅಷ್ಟೇ ಸೀಟ್ ಉಳಿದಿರುತ್ತೆ ಕಾಲೇಜಲ್ಲಿ, ಅಥವಾ ಸೀಟ್ ಇಲ್ಲ ಅಂತ ತೋರಿಸ್ತಿಲ್ಲ, ಕಡಿಮೆ ತೋರಿಸ್ತಿಲ್ಲ, ಲಿಸ್ಟ್ ನೋಡಿದ್ರೆ ಅಷ್ಟು ಕಾಲೇಜ್ ಎಷ್ಟೋ ಜನಕ್ಕೆ ಸಿಕ್ಕೇ ಇಲ್ಲ, ಈ ತರ ಎಲ್ಲ ಹಲವಾರು ಡೌಟ್ಸ್ ನಿಮ್ಮಲ್ಲಿ ಇದಾವೆ. ಇದಕ್ಕೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ನಾನು ಸೀಟ್ ಮೆಟ್ರಿಕ್ಸ್ನ ಡಿಸೆಂಬರ್ 18, 2024 ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದರೆ, ಈ ಸೀಟ್ ಮೆಟ್ರಿಕ್ಸ್ ಅನ್ನು ಗಮನಿಸಿದಂಥ ಪಕ್ಷದಲ್ಲಿ 1 ಸೀಟ್ಗಳು, 2 ಸೀಟ್ಗಳು, 0 ಸೀಟ್ಗಳು ಕ್ಯಾಟಗರಿ ವೈಸಲ್ಲಿ ವಿದ್ಯಾರ್ಥಿಗಳಿದೆ. ನಾನು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ದೆ ನಿಮಗೆ. ಕ್ಯಾಟಗರಿ ಸೀಟನ್ನು ನೋಡಿ, GM ಸೀಟನ್ನು ನೋಡಿ, ಅದ್ರ ಬೇಸ್ ಮೇಲೆ ನೀವು ಆಯ್ಕೆ ಮಾಡಿ ಅಂತ. ಬಹುತೇಕ ವಿದ್ಯಾರ್ಥಿಗಳಿಗೆ GM ಅಲ್ಲಿ ಆಲ್ಮೋಸ್ಟ್ 1-2 ಸೀಟ್ ಉಳಿದಿರ್ಬೋದು ಅಷ್ಟೇ.
ಕ್ಯಾಟಗರಿ ಸೀಟ್ಸಲ್ಲಿ 1 ಸೀಟ್ ಉಳಿದಿಲ್ಲ, 0ಗಳಿದಾವೆ ಅಥವಾ ಒಂದೊಂದೇ ಇದೆ. ಸೊ ಅಂತ ವಿದ್ಯಾರ್ಥಿಗಳು ಹೇಳ್ತೀರಾ, ಆ ಥರ ಸಂದರ್ಭದಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಕಾಲೇಜನ್ನು ಆಯ್ಕೆ ಮಾಡಬೇಕು ಅಂದರೆ ಮತ್ತೆ ಅಷ್ಟೇ ಉಳಿದಿರುತ್ತಾ, ಫಸ್ಟ್ನೇದಾಗಿ ನಾನು ಹೇಳ್ತೀನಿ, ಅಷ್ಟೇ ಉಳಿದಿರುತ್ತೆ ಅನ್ನೋದ್ರ ವಿದ್ಯಾರ್ಥಿಗಳಿಗೆ ಅಷ್ಟೇ ಉಳಿದಿರೋದಿಲ್ಲ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಕಾಲೇಜ್ ಕಡೆಯಿಂದ ಅಪ್ಡೇಟ್ ಆಗಿರಲ್ಲ ಅಷ್ಟೇ. 17ನೇ ತಾರೀಕು ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಅಂದಿದ್ದಾರೆ. 18ನೇ ತಾರೀಕು ಒಂದು ಸೀಟ್ ಮೆಟ್ರಿಕ್ಸ್ ಅಂತ ಪ್ರಕಟ ಮಾಡಿದರೆ ಆಲ್ಮೋಸ್ಟ್ ಕಾಲೇಜುಗಳ ಕಡೆಯಿಂದ ಸರಿಯಾಗಿ ಡಾಟಾಗಳು ಹೋಗದೇ ಇರುವಂಥದ್ದು ಇರುತ್ತೆ. ನಂತರದಲ್ಲಿ ಕೆಲವೊಂದು ಕಾಲೇಜುಗಳಲ್ಲಿ ಸರಿಯಾಗಿ ಡಾಟಾ ಕೊಟ್ಟಿರ್ತಾರೆ ಇಲ್ವಾ, ಅಥವಾ ಅಡ್ಮಿಷನ್ ಸ್ಲಿಪ್ ಇನ್ನೊಂದು ಮತ್ತೊಂದು, ಅಥವಾ ಅಡ್ಮಿಷನ್ ಸ್ಲಿಪ್ ಅನ್ನೇ ತಗೊಂಡ್ರೆ ಅದ್ರ ಬೇಸ್ ಮೇಲೆ ಕೊಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ತಗೋತಾರೆ, ಅಡ್ಮಿಷನ್ ಆಗ್ಲಿಕ್ಕೆ ಹೋಗೋದಿಲ್ಲ. ಇತರೆ ಹಲವಾರು ತಾಂತ್ರಿಕ ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಆಗಿರೋದು ರೀಸನ್ಸ್ ಇಂದ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ಬಂದಿರುತ್ತೆ. ಸೀಟ್ ಮೆಟ್ರಿಕ್ಸ್ ಅನ್ನ ಬಿಲೀವ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಹಂಗಂತ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಬಿಲೀವ್ ಮಾಡದೇನೆ ಒಂದು ಕಾಲೇಜುಗಳನ್ನ ಹಾಕಿದ್ರೆ, ಸೀಟ್ ಇಲ್ದಿರೋ ಕಾಲೇಜ್ ಹಾಕಿದ್ರೆ ಸೀಟ್ ಸಿಕ್ಕುತ್ತಾ ಅಂದ್ರೆ ಅದು ಯಾವ ಆಧಾರದ ಮೇಲೆ ಅಂದ್ರೆ ಇವಾಗ ಅಂದ್ರೆ ಒಂದು ಮಿಷಿನ್ ಆರ್ಡರ್ ಬೇಸ್ ಮೇಲೆ ತಗೊಂಡ್ರೆ ಅದು ಏನಾದ್ರು ಸೀಟ್ ಅಲಾಟ್ ಮಾಡ್ತೀವಿ ಅಂದ್ರೆ ಕೂಡ ಆಗ್ಲೂ ಕೂಡ ನಿಮಗೆ ಸರಿ ವರ್ಕ್ ಆಗದೇನೆ ಹೋಗ್ಬೋದಾಗಿರುತ್ತೆ. ಸೊ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಅಷ್ಟೇ ಸೀಟ್ಗಳು ಉಳಿದಿರುತ್ತಾ ಅಂದ್ರೆ ಇವಾಗ ಆ ಕಾಲೇಜಲ್ಲಿ ಫುಲ್ ಆಗ್ಬಿಟ್ಟಿರುತ್ತೆ ಸೀಟ್ ಅಂದ್ರೆ ಫುಲ್ ಅಂತೂ ಆಗಿರೋದಿಲ್ಲ ವಿದ್ಯಾರ್ಥಿಗಳು. ಇವಾಗ ಅದೇನು ತೋರಿಸ್ತಿರುತ್ತಲ್ಲ, ನೀವು ಕಾಲೇಜ್ ಬೇಕಾದ್ರೆ ವಿಸಿಟ್ ಮಾಡಿ ಇನ್ನೊಂದು ಮತ್ತೊಂದು ಅಥವಾ ಯಾವ್ದಾದ್ರು ಕಾಲೇಜಲ್ಲಿ ಅನಲೈಸ್ ತೆಗಿಸಿದ್ರೆ ಕೂಡ ಆ ಕಾಲೇಜ್ ಅವ್ರನ್ನ ಕೇಳಿದ್ರು ಕೂಡ ಫುಲ್ ಆಗಿರೋದಿಲ್ಲ, ಅಲ್ಲಿ ಅದರ ಬಂದಿದೆ ಅಂತಾನೆ ಕೂಡ ಅವರು ಹೇಳ್ತಾರೆ. ಇದಕ್ಕೆ ಕಳೆದ ವರ್ಷಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ನಮಗೆ ಇದನ್ನೇ ಹೇಳಿದ್ದಾರೆ, ನಾವು ಕಾಲೇಜಲ್ಲಿ ಹೋಗಿ ವಿಸಿಟ್ ಮಾಡಿದ್ದೀವಿ, ಕಾಲೇಜಲ್ಲಿ ಸೀಟ್ ಕೇಳಿದ್ರೆ ನಮಗೆ ಇನ್ನೂ ಜಾಸ್ತಿ ಸೀಟ್ ಇದೆ ಅಂತ ಹೇಳ್ತಿದ್ದಾರೆ, ಸೀಟ್ ಮೆಟ್ರಿಕ್ಸ್ ನೋಡಿದ್ರೆ ಕಡಿಮೆ ಸೀಟ್ ತೋರಿಸ್ತಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಸೊ ಈ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಸರಿಯಾದ ಡಾಟಾಗಳು ಹೋಗಿರೋದಿಲ್ಲ, ಆ ಕಾರಣಕ್ಕೆ ಆ ರೀತಿಯಾಗಿ ಸೀಟ್ ಮೆಟ್ರಿಕ್ಸ್ ಬಂದಿರುತ್ತೆ ಅಷ್ಟೇ. ಹಾಗಾದ್ರೆ ವಿದ್ಯಾರ್ಥಿಗಳು ಇವಾಗ ಕಡಿಮೆ ಸೀಟ್ಗಳು ತೋರಿಸ್ತಿದ್ದಲ್ಲ, ಏನ್ ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಬೇರೆ ಆಪ್ಷನ್ ಇಲ್ಲ, ಸೀಟ್ ಮೆಟ್ರಿಕ್ಸ್ ಪ್ರಕಾರನೇ ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ. ಸೊ ಹಾಗಾದ್ರೆ ಯಾವ ತರ ಮಾಡಬೇಕು ಏನಂತಂದ್ರೆ, ಕನಿಷ್ಠ ನೀವು ಆಯ್ಕೆ ಮಾಡಿಕೊಂಡ್ರು ಅಥವಾ ನಿಮಗೆ ಸೀಟ್ ಮೆಟ್ರಿಕ್ಸ್ ತೋರಿಸ್ತಿರುತ್ತಲ್ಲ ಆ ಒಂದು ಕಾಲೇಜಿಗೆ, ಸೊ ವಿಧಿ ಇಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು ಇದೇ ತರ ಮಾಡಬೇಕಿರುತ್ತೆ. ಯಾವ ತರ ಮಾಡಬೇಕು ಕಾಲೇಜ್ ಅಂದ್ರೆ, ನೀವು ಆಯ್ಕೆ ಮಾಡಿರುವಂಥ ಕಾಲೇಜ್ಗಳೇ ಅಂದ್ರೆ ನಿಮಗೆ ಲಿಸ್ಟ್ ಏನಿರುತ್ತಲ್ಲ ಸೀಟ್ ಮೆಟ್ರಿಕ್ಸ್, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟಾ ಸೀಟ್ ಬೇಕೇ ಬೇಕು ಅಂದ್ರೆ ನೀವು ಅಂದ್ರೆ ಒಂದು ಪೆನ್ನು ಪೇಪರ್ ಅನ್ನು ತೆಗೆದಿಟ್ಕೊಳ್ಳಿ ವಿದ್ಯಾರ್ಥಿಗಳು. ಆ ಒಂದು ಪೆನ್ನು ಪೇಪರ್ ಅನ್ನು ತೆಗೆದಿಟ್ಕೊಂಡು ಅಲ್ಲಿ ನೀವು ಚೆಕ್ ಮಾಡಬೇಕಿರುತ್ತೆ. ನೀವು ನೇಮ್ ಬರ್ಕೊಳ್ಳಿ, ಅಂದ್ರೆ ಕಾಲೇಜ್ ನೇಮ್ಗಳನ್ನ ಬರ್ಕೊಳ್ಳಿ, ಮತ್ತೆ ಆ ಕಾಲೇಜ್ಗಳಿಗೆ ಕಾಲ್ ಇನ್ನೊಂದು ಮತ್ತೊಂದೆಲ್ಲ ವಿಸಿಟ್ ಮಾಡಿ ಫಸ್ಟೇ ನಾವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಿಮಗೆ ಮಾಡಿದಿರೋ ಗೊತ್ತಿಲ್ಲ, ಯಾಕಂದ್ರೆ ಫೀಸ್ ಎಷ್ಟು ಬರುತ್ತೆ, ದೂರ ಆಗುತ್ತಾ, ಹಾಸ್ಟೆಲ್ ಫೆಸಿಲಿಟಿ ಇರುತ್ತಾ, ನಿಮಗೆ ಬೇಕಾದ ಸಬ್ಜೆಕ್ಟ್ ಟೀಚ್ ಮಾಡ್ತಾರಾ, ಇತರೆ ಹಲವಾರು ಮಾಹಿತಿಗಳನ್ನ ನೀವು ಪಡ್ಕೊಂಡಿರಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ಕಾಲೇಜ್ ಏನಾದ್ರು ಅಲರ್ಟ್ ಆದ್ರೂ ಕೂಡ ಆ ಕಾಲೇಜ್ಗಳು ಆಮೇಲೆ ಫೀಸ್ ಜಾಸ್ತಿ ಹೇಳ್ತಾರೆ, ಬೇಕಿರೋ ಸಬ್ಜೆಕ್ಟ್ ಟೀಚ್ ಮಾಡಲ್ಲ, ಹಾಸ್ಟೆಲ್ ಎಲ್ಲ ಬಸ್ ಫೆಸಿಲಿಟಿ ಮತ್ತೊಂದು ಅನ್ನೋ ಕಾರಣಕ್ಕೆ ನೀವು ಒಮ್ಮೆ ಸಮಸ್ಯೆ ಪಡ್ತೀರಾ ಅಂತ ಫಸ್ಟ್ ಹೇಳಿದ್ವಿ. ಸೊ ಈಗ ಇದನ್ನೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಕಾಲೇಜುಗಳನ್ನ ನೀವು ಕಾಲ್ ಮಾಡಿ ಇನ್ನೊಂದು ಮತ್ತೊಂದೆಲ್ಲ ಮಾಡ್ಕೊಬೇಕಿರುತ್ತೆ ಫಸ್ಟೇ. ಈಗ ನಂತರದಲ್ಲಿ ಕಾಲೇಜನ್ನ ಸೆಲೆಕ್ಟ್ ಮಾಡ್ತೀರಾ ಅನ್ಕೊಳ್ಳಿ, ಈ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, ಸೊ ಆ ಕಾಲೇಜಲ್ಲಿ ನಿಮಗೆ ಕ್ಯಾಟಗರಿಗೆ ಸೀಟ್ ಇರಬೇಕು. ಅಟ್ಲೀಸ್ಟ್ ನಿಮ್ಮ ಕ್ಯಾಟಗರಿಗೆ 2 ಸೀಟಾರು ಇರುವಂಥ ಕಾಲೇಜ್ಗಳನ್ನ ನೀವು ಆಯ್ಕೆ ಮಾಡಿ. ಲಿಸ್ಟಲ್ಲಿ ಕೊಡಬೇಕಾದ್ರೆ 2 ಸೀಟಾರು ಇರಬೇಕು ಆ ಕ್ಯಾಟಗರಿ, ಅಂದ್ರೆ ಆ ಒಂದು ಕ್ಯಾಟಗರೀಸ್ ಅಲ್ಲಿ 2 ಸೀಟಾರು ನಿಮ್ಮ ಒಂದು ಕ್ಯಾಟಗರಿಗೆ ಇರಬೇಕಾಗಿರುತ್ತೆ. ಆ ಒಂದು ಕಾಲೇಜುಗಳನ್ನ ಆಯ್ಕೆ ಮಾಡಿ, ಕನಿಷ್ಠ ಒಂದಾದ್ರೂ ಇದ್ರೂ ಹಾಕಿ ಪರವಾಗಿಲ್ಲ. ನಂತರದಲ್ಲಿ GM ಅಲ್ಲಿ ಅಟ್ಲೀಸ್ಟ್ 2ಕ್ಕಿಂತ ಹೆಚ್ಚಿಗೆ ಸೀಟ್ ಇರುವಂಥ ಕಾಲೇಜುಗಳನ್ನ ಮಾತ್ರ ಆಯ್ಕೆ ಮಾಡಿ, ಆಗ ನಿಮಗೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಕಟ್ ಆಫ್ಗಿನ ಹೆಚ್ಚಿಗೆ ಪರ್ಸೆಂಟೇಜ್ ಅಂತ ಹೇಳ್ತಿರೋದು. GM ಸೀಟನ್ನು ಹಾಕಿ ವಿದ್ಯಾರ್ಥಿಗಳು, ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಜನರಲ್ ಮೆರಿಟ್ ಬೇಸ್ ಮೇಲೆ ಪರ್ಸೆಂಟೇಜ್ ನಿಂತ್ಕೊಂಡಾಗ ನಿಮಗೆ ಕ್ಯಾಟಗರಿ ಸೀಟ್ ಅಲ್ಲಿಲ್ಲ ಅಂದ್ರೂ ಕೂಡ ನಿಮಗೆ GM ಬೇಸ್ ಮೇಲೆ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಈಗ ವಿದ್ಯಾರ್ಥಿಗೆ 80% ಒಂದು ಸ್ಟೂಡೆಂಟ್ ಪರ್ಸೆಂಟೇಜ್ ಇದೆ ಅನ್ಕೊಳ್ಳಿ, 78% ಕಟ್ ಆಫ್ ನಿಂತರೆ 80% GM ಕಟ್ ಆಫ್ ಇರೋದ್ರಿಂದ ಆ ಸ್ಟೂಡೆಂಟ್ 80%ಗಿಂತ ಹೆಚ್ಚಿಗೆ ಏನಾರು ಇದ್ರೆ, ಅಥವಾ ಆ ಸಂದರ್ಭದಲ್ಲಿ ಏನಾದ್ರೆ GM ಕಟ್ ಆಫ್ ಹೆಚ್ಚಿಗೆ ಬಂದಿರೋನು ಅವನಿಗೆ GM ಬೇಸ್ ಮೇಲೆ, ಈಗ ಅವ್ನ ಕ್ಯಾಟಗರಿ ಯಾವ್ದು ಅನ್ಕೊಳ್ಳಿ 77% ಒಂದು ಯಾವುದೋ ಒಂದು ಕ್ಯಾಟಗರಿ ಇರುತ್ತೆ, 2A ಅನ್ಕೊಳ್ಳಿ, 2A ಕ್ಯಾಟಗರಿ ಅಷ್ಟಿದೆ ಅಂದಾಗ ಆ 2A ಕ್ಯಾಟಗರಿ ಕಾಲೇಜಲ್ಲಿ ಇಲ್ಲ, ಅವ್ನು 80% ಇದೆ ಅಂದ್ರೂ ಕೂಡ ಅವ್ನಿಗೆ ಆ ಸೀಟ್ ಸಿಗೋದಿಲ್ಲ. ಬಟ್ ಅವನಿಗೆ 2A ಬೇಸ್ ಮೇಲೆ ಹೊರತುಪಡಿಸಿ GM ಬೇಸ್ ಮೇಲೆ ಅವ್ನಿಗೆ ಸೀಟ್ ಸಿಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಏನಾದ್ರು GM ಕಟ್ ಆಫ್ಗಿನ ಹೆಚ್ಚಿಗೆ ಇದ್ರೆ ಆ ಒಂದು GM ಕಟ್ ಆಫ್ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ ವಿದ್ಯಾರ್ಥಿಗಳು. ಆ ಕಾರಣಕ್ಕೆ GM ಬೇಸ್ ಮೇಲೆ ಅಲಾಟ್ ಆಯಿತು ಅಂದ್ರೆ, ಇವಾಗ SC ವಿದ್ಯಾರ್ಥಿಗಳಿಗೆ GM ಬೇಸ್ ಮೇಲೆ ಅಲಾಟ್ ಆಯಿತು ಅಂದ್ರೆ GM ಅಂತ ಕೊಟ್ಟಿರ್ತಾರೆ, ಬಟ್ ನಿಮಗೆ SC ಆಗಿರೋದ್ರಿಂದ ಫೀಸ್ ಎಕ್ಸಮ್ಟೆಡ್ ಅಂತಾನೆ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ. ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಈ ಒಂದು GM ಅಂತಕ್ಕಂಥದ್ದು ಜನರಲ್ ಮೆರಿಟ್, ಅಂದ್ರೆ ಹೆಚ್ಚಿಗೆ ಪರ್ಸೆಂಟ್ ಹೊಂದಿದ್ದಾರೆ ಆ ಕಾರಣಕ್ಕೆ ಸೀಟ್ ಅಲಾಟ್ ಆಗಿದೆ ಅಂತ ಅಷ್ಟೇ. ಅದು ಯಾವುದೇ ರೀತಿ ನಿಮಗೆ ಸಮಸ್ಯೆ ಆಗೋದಿಲ್ಲ, ಯಾವುದೇ ಕ್ಯಾಟಗರಿ ಸೀಟ್ ಬಂದರೂ ಕೂಡ ಸಮಸ್ಯೆ ಆಗೋದಿಲ್ಲ. ನಿಮ್ದು ಏನೇನು ಸಮಸ್ಯೆ ನಾರ್ಮಲ್ ಇರುತ್ತಲ್ಲ ಅದೇ ರೀತಿಯಾಗಿ ವರ್ಕ್ ಆಗುತ್ತೆ ಕೂಡ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ GM ಸೀಟ್ಗಳನ್ನು ಆಯ್ಕೆ ಮಾಡಿ ಅಂತ ಹೇಳ್ತಿರುವಂಥದ್ದು. ಕ್ಯಾಟಗರಿಯಲ್ಲಿ ಅಟ್ಲೀಸ್ಟ್ 2 ಸೀಟ್ ಇರಬೇಕು, ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಕೂಡ 1 ಸೀಟ್ಗಿಂತ ಹೆಚ್ಚಿಗೆ ಇರೋ ಕಾಲೇಜನ್ನೇ ಆಯ್ಕೆ ಮಾಡಿ. ನಂತರದಲ್ಲಿ GM ಅಲ್ಲಿ 2ಕ್ಕಿಂತ ಹೆಚ್ಚಿಗೆ ಇರುವಂಥ ಕಾಲೇಜುಗಳನ್ನೇ ಆಯ್ಕೆ ಮಾಡಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಇನ್ನೊಂದು, ನನಗೆ ನನ್ನ ಡಿಸ್ಟ್ರಿಕ್ಟಲ್ಲೇ ಕಾಲೇಜ್ಗಳು ಬೇಕು, ನಾನು ಬೇರೆ ಕಡೆ ಸಿಕ್ಕರೆ ಹೋಗೋದಿಲ್ಲ, ಅಥವಾ ನಾನು 5 ಕಾಲೇಜ್ ಕೊಡ್ತೀನಿ, 3 ಕಾಲೇಜ್ ಕೊಡ್ತೀನಿ, ಇಷ್ಟೆಲ್ಲ ಸಿಗ್ಬೋದು, ಕೆಳಗಡೆ ಯಾವುದೋ ಕಾಲೇಜ್ ಕೊಡ್ತೀನಿ ಅಥವಾ ಕೊಡೋದೇ ಇಲ್ಲ ಹಾಗೆ ಅಂತಂದ್ರೆ ಸ್ಟಾರ್ ಅಪ್ ಮಾರ್ಕ್ ಬರೋ ಸಾಧ್ಯತೆ ಇರುತ್ತೆ. ಹೆಚ್ಚಿಗೆ ಕಾಲೇಜ್ ಕೊಟ್ಟಷ್ಟು ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಕಾಲೇಜ್ ಅಲರ್ಟ್ ಆಗುತ್ತೆ. ನಿಮಗೆ ಕಾಲೇಜ್ ಬೇಕೇ ಬೇಕು, ಸರ್ಕಾರಿ ಕೋಟದ ಒಂದು ಗೌರ್ಮೆಂಟ್ ಸೀಟನ್ನ ಪಡೆದು B.Ed ಮಾಡಬೇಕು ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಲೇಬೇಕಿರುತ್ತೆ. ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡಲ್ಲ, ನಾನು ಕಡಿಮೆ ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡ್ಕೋತೀನಿ, ನಾನು ಅನ್ಕೊಂಡಿರೋ ಕಾಲೇಜ್ ಹತ್ರ ನನಗೆ ಸೀಟ್ ಬೇಕು, ನನಗೆ ನನ್ನ ಡಿಸ್ಟ್ರಿಕ್ಟಲ್ಲಿ ಸೀಟ್ ಬೇಕು, ನನಗೆ ಸರೌಂಡಿಂಗ್ ಸೀಟ್ ಬೇಕು, ಅಥವಾ ನನಗೆ ಆ ಒಂದು ಗೌರ್ಮೆಂಟ್ ಕಾಲೇಜ್ ಸೀಟ್ ಬೇಕು, ಏಡೆಡ್ ಕಾಲೇಜ್ ಸೀಟ್ ಬೇಕು ಅಂದ್ರೆ ಸೀಟು ನಿಮಗೆ ಸರ್ಕಾರಿ ಕೋಟಾ ಸೀಟೇ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕೆ ಸ್ಟಾರ್ ಬಂತು ಅಂದ್ರೆ, ಇವಾಗ ಫಸ್ಟ್ ರೌಂಡ್ ಅಲ್ಲಿ ಯಾರಾದ್ರೂ ಸ್ಟಾರ್ ಮಾರ್ಕ್ ತಗೊಂಡಿದಿರಲ್ಲ ಅವ್ರಿಗೆ ಮತ್ತೆ ಸ್ಟಾರ್ ಮಾರ್ಕ್ ಬಂತು ಅಂದ್ರೆ ನಿಮ್ಮ ಅಟೆಂಪ್ಟೇ ಮುಗೀತಿ ವರ್ಷದ್ದು. ಸೊ ನಂತರದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸೀಟ್ ಸಿಕ್ಕಿನೂ ಕೂಡ ಸೆಕೆಂಡ್ ರೌಂಡ್ ಇವಾಗ ಬಂದಿದ್ದೀರಾ,
ಇವ್ರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಇವಾಗ ಸ್ಟಾರ್ ಏನಾದ್ರು ಬಂತು ಅಂತಂದ್ರೆ ಈ ವಿದ್ಯಾರ್ಥಿಗಳಿಗೆ ಅಟೆಂಪ್ಟ್ ಮುಗೀತು. ಆ ಕಾರಣಕ್ಕೆ ಈ ಒಂದು ಅಟೆಂಪ್ಟ್ ಮುಗ್ದಿರುವಂತ ಫಸ್ಟ್ ಒಂದು ಬಾರಿ ಲಿಸ್ಟಲ್ಲಿ ಹೆಸರು ಬಂದಿರುವಂತ ವಿದ್ಯಾರ್ಥಿಗಳು ಇವಾಗ ಏನು ಆಪ್ಷನ್ ಎಂಟ್ರಿ ಮತ್ತೊಂದೆಲ್ಲ ಮಾಡ್ತಿಲ್ಲ. ಎಚ್ಚರಿಕೆಯಿಂದ ಮಾಡಿ ಹೆಚ್ಚಿಗೆ ಕಾಲೇಜ್ ಕೊಡಿ. ಸರ್ಕಾರಿ ಕೊಟ್ಟ ಸೀಟ್ ಬೇಕು ಅಂದ್ರೆ ಎಲ್ಲೇ ಸೀಟ್ ಸಿಕ್ಕರೂ ಕೂಡ ನಾನು ಹಾಸ್ಟೆಲ್ ಅರ್ಜಿನ ಹಾಕೋದ್ರ ಮುಖಾಂತರ ಅಥವಾ ಪಿಜಿನ ಮಾಡ್ಕೊಂಡು ಬಿ.ಎಡ್ ಮಾಡ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಒಂದು ಹೋಪನ್ನು ಇಟ್ಕೋಬಹುದಾಗಿರುತ್ತೆ. ನನಗೆ ಪರ್ಸೆಂಟೇಜ್ ಅಂದ್ರೆ ಹೆಚ್ಚಿಗೆ ಪರ್ಸೆಂಟೇಜ್ ಇದ್ರೆ ಓಕೆ, ನನಗೆ ನನ್ನ ಡಿಸ್ಟಿಕಲ್ಲಿ ಸೀಟ್ ಸಿಗುತ್ತೆ ಅನ್ನೋದು ಮತ್ತೊಂದು ಅದು ಓಕೆ. ಇಲ್ಲ ವಿದ್ಯಾರ್ಥಿಗಳಿಗೆ ಕಡಿಮೆ ಪರ್ಸೆಂಟೇಜ್ ಇಟ್ಕೊಂಡು ನನ್ನ ಡಿಸ್ಟಿಕ್ಗೆ ಬೇಕಿನ್ನೊಂದು ಮತ್ತೊಂದು ಕೊಟ್ಟಿರೋ 2 ಕಾಲೇಜ್ ಕೊಡ್ತೀನಿ, 3 ಕಾಲೇಜ್ ಕೊಡ್ತೀನಿ, ಅದೇ ಕಾಲೇಜ್ ಸಿಗ್ಬೇಕು ನನಗೆ ಅಂತಂದ್ರೆ ಹೋಪನ್ನ ಬಿಟ್ಬಿಡಿ ವಿದ್ಯಾರ್ಥಿಗಳು ಸೀಟ್ಗೆ. ಯಾಕಂದ್ರೆ ನಿಮ್ಮ ಲಕ್ಕಿ ಇದ್ರೆ ಮಾತ್ರ 1% ಅಂತ ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಸೀಟ್ ಇರೋದೇ ಇಲ್ಲ. ನಿಮ್ಮ ಲಕ್ ಏನಾರ ಚೆನ್ನಾಗಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದಿರುತ್ತೆ. ಇಲ್ಲ ಅಂತಂದ್ರೆ ಸೀಟ್ ಸಿಗೋದಿಲ್ಲ ಅಂತಾನೆ ಹೇಳ್ಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬರೋ ಸಾಧ್ಯತೆ ಜಾಸ್ತಿನೇ ಇರುವಂಥದ್ದು. ಯಾಕಂದ್ರೆ ಸೀಟ್ ಇಲ್ಲ ಅಂದಾಗ ಸ್ಟಾರ್ ಮಾರ್ಕ್ ಬರೋ ಸಾಧ್ಯತೆನೇ ಬಹುತೇಕ ಇದೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದನ್ನ ಫಾಲೋ ಮಾಡಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಿ ನಂತರದಲ್ಲಿ ಆಪ್ಷನ್ ಎಂಟ್ರಿಗೆ ಕೊನೆ ದಿನಾಂಕ ಯಾವಾಗ ಅಂತೆಲ್ಲ ವೇಟ್ ಕೇಳ್ತಿದ್ರಲ್ಲ ವಿದ್ಯಾರ್ಥಿಗಳು. ಆಪ್ಷನ್ ಎಂಟ್ರಿಗೆ ಕೊನೆ ದಿನಾಂಕ ಸಂಬಂಧಪಟ್ಟಂತೆ ಇಲಾಖೆಯವರು ಪ್ರಸ್ತುತಕ್ಕೆ ಕೊಟ್ಟಿರೋ ಮಾಹಿತಿ ಏನಂದ್ರೆ ಅವರು ಡಿಸೆಂಬರ್ ತಿಂಗಳ 18ನೇ ತಾರೀಕಿನಿಂದ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ದಾರೆ. ಅವರು ಡಿಸೆಂಬರ್ 20ನೇ ತಾರೀಕು ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದ್ರೆ ಡಿಸೆಂಬರ್ ತಿಂಗಳ ಅಂದ್ರೆ ಅವರು ಮಾಹಿತಿನ ಬದಲಾವಣೆ ಏನು ಮಾಡಿರಲಿಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ. ಅಂದ್ರೆ ಅವರು ಚೇಂಜಸ್ ಏನು ಮಾಡಿರಲ್ಲ. ಅದರ ಪ್ರಕಾರದಲ್ಲಿ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ಬದಲಾವಣೆ ಆದಂಥ ಪಕ್ಷದಲ್ಲಿ ಡಿಸೆಂಬರ್ 20ನೇ ತಾರೀಕಿನಂದು ಒಂದು ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟು, ಬಟ್ 18ರಿಂದ ಓಪನ್ ಆಗಿದೆ, 19ಕ್ಕೂ ಕೂಡ ಓಪನ್ ಆಗಿದೆ. ಡಿಸೆಂಬರ್ 20ನೇ ತಾರೀಕು ತನಕ ಇರುವ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ವೆಬ್ಸೈಟ್ ಎಲ್ಲಿ ತನಕ ಓಪನ್ ಇರುತ್ತೋ ಅಲ್ಲಿ ತನಕ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಿರುತ್ತೆ. ಸೊ ಅದು ಲಾಸ್ಟ್ ಡೇಟ್ ಅಂತ ಅವರು ಸದ್ಯಕ್ಕೆ ಯಾವುದೇ ರೀತಿ ನಿಗದಿ ಮಾಡಿಲ್ಲ. ಅಂದ್ರೆ 20ನೇ ತಾರೀಕು ಅಂತ ಕೊಟ್ಟಿದ್ರು, ಬಟ್ ಇನ್ನು ಮೊದಲೇ ಓಪನ್ ಆಗಿರೋದ್ರಿಂದ 20 ಅನ್ಸುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ. ವೆಬ್ಸೈಟ್ ಇರೋ ತನಕ ಓಪನ್ ಇರೋ ತನಕ ನೀವು ಆಪ್ಷನ್ ಎಂಟ್ರಿ ಮಾಡ್ತಿರ್ಬೋದಾಗಿರುತ್ತೆ. ಡಾಟಾ ಸಕ್ಸಸ್ಫುಲ್ ಅಂತ ಬಂದ್ರೆ ನಿಮ್ಮ ಡಾಟಾ ಅಪ್ಡೇಟ್ ಆಗ್ತಿದೆ ಅಂತಾನೆ ಅರ್ಥ. ಅಂದ್ರೆ ಒಂದ್ಸರಿ ಬಂತಿದೆ, 2ನೇ ಸರಿನೂ ಕೂಡ ಮಾಡಬಹುದಿರುತ್ತೆ, 10 ಸರಿ ಬೇಕಾದ್ರೆ ಮಾಡಿ ಸಮಸ್ಯೆ ಇಲ್ಲ. ಬಟ್ ಡಾಟಾ ಸಕ್ಸಸ್ಫುಲ್ ಅಂತ ಕೊನೆ ಬಾರಿ ಯಾವಾಗ ಬರುತ್ತೋ ನೀವು ಯಾವಾಗ ನಿಲ್ಲಿಸ್ತೀರೋ ಅದು ಫೈನಲ್ ಆಗಿ ತಗೋತಾರೆ ಅವರು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಸೆಕೆಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಎಲ್ಲ ಕೇಳ್ತೀರಿ. ಈಗ ಒಂದು ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಅಭ್ಯರ್ಥಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದರ ಪ್ರಕಾರದಲ್ಲಿ ಡಿಸೆಂಬರ್ ತಿಂಗಳ 21, 2024ರಂದು ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟಿಸಲಾಗುತ್ತದೆ. ಆ ವಿದ್ಯಾರ್ಥಿಗಳು ಡಿಸೆಂಬರ್ 23ರಿಂದ ಡಿಸೆಂಬರ್ 27ನೇ ತಾರೀಕಿನ ಒಳಗೆ ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದೇನೆಂದ್ರೆ ಡಿಸೆಂಬರ್ 21ನೇ ತಾರೀಕಿನಂದು ಸೆಕೆಂಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗ್ತಿದೆ. ಸೊ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳು, ಸೆಲೆಕ್ಷನ್ ಲಿಸ್ಟ್ಗಳನ್ನು ವಿಸಿಟ್ ಮಾಡೋದಕ್ಕೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಲಿಸ್ಟ್ ಬಂದ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಮಾಹಿತಿಗಳು ಕೂಡ ಬೇಗ ಬರ್ತಿರುತ್ತೆ ಅಂತ ಹೇಳ್ತಾ, ಲಿಸ್ಟಲ್ಲಿ ಕಾಲೇಜ್ ಸಿಕ್ಕೋರು ಏನು ಮಾಡಬೇಕು, ಸಿಕ್ಕಿಲ್ಲ ಅಂದ್ರೆ ಏನು ಮಾಡಬೇಕು, ಏನು ಎತ್ತ ಮತ್ತೆ ಥರ್ಡ್ ರೌಂಡ್ಗೆಲ್ಲ ಸಂಬಂಧಪಟ್ಟಂತೆ ಇಲಾಖೆ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ವಿಡಿಯೋಸ್ ಇದೆ, ಅದನ್ನ ಕೂಡ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ ಸುದ್ದಿನ ಪಡ್ಕೋಬಹುದು. ಇನ್ಸ್ಟಾಗ್ರಾಮ್ ಕೂಡ ಕ್ವಿಕ್ ಮಾಹಿತಿ, ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಏನು ಡೌಟ್ ಇದ್ರು ಕೂಡ ಮೆಸೇಜ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ, ಫಾಲೋ ಮಾಡ್ಕೊಂಡು ಮಾಡಿ ಟೆಲಿಗ್ರಾಮಲ್ಲಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.